ಪಿ ಅವ್ರು ಮಾಡೋಂಥ ಷಡ್ಯಂತರ ಸಲುವಾಗಿ ಈ ಜನರನ್ನ ಕಾರ್ಯಕ್ರಮ ಮಾಡೋಂಥ ಅವಶ್ಯಕತೆ ಐತೆ ಅನ್ನೋದು ನಮಗೆ ಕೂಡ ಅನಿಸುತ್ತೆ. ಇವತ್ತು ನಿಜವಾಗಿ ಆ ಮೂಡ ತೆಗೆದ್ರೆ ಇದ್ದಿದ್ದೇ 90% ಅವರು ಎಲ್ಲ ಇದರಲ್ಲಿ. ಇಷ್ಟು ವರ್ಷ ಸಿದ್ದರಾಮಯ್ಯನವರು ಒಬ್ಬ ಪ್ರಾಮಾಣಿಕದಂಥ ರಾಜಕಾರಣಿ, ಯಾರ ಹತ್ರ ಆ ಭಾವನೆ ಕೂಡ ಇಲ್ಲ. ಸಿದ್ದರಾಮಯ್ಯನವರು ಎಲ್ಲರಿಗೂ ನಮ್ಮ ಲೀಡ್ರೆ, ಅದ್ರಾಗ ಪ್ರಶ್ನೆನೇ ಇಲ್ಲ. ನನ್ನ ಜೊತೆಗೆ ಶಾಸಕರು ವಿನಯ್ ಕುಲಕರ್ಣಿ ಅವರಿದ್ದಾರೆ. ಸರ್ ನಮಸ್ಕಾರ. ಜನಾಂದೋಲನ ಕಾರ್ಯಕ್ರಮ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ, ಏನು ಹೇಳ್ತೀರಿ? ಯಾಕಂದರೆ ಇವತ್ತು BJP ಅವ್ರು ಮಾಡೋಂಥ ಷಡ್ಯಂತರ ಸಲುವಾಗಿ ಈ ಜನರನ್ನ ಕಾರ್ಯಕ್ರಮ ಮಾಡೋಂಥ ಅವಶ್ಯಕತೆ ಐತೆ ಅನ್ನೋಂಥ ನಮಗೆ ಕೂಡ ಅನಿಸುತ್ತೆ. ಯಾಕಂದ್ರೆ ಸಹಜವಾಗಿ BJP ಅವ್ರದ್ದು ಈ ಸುಳ್ಳು ಆರೋಪಗಳು ಇವತ್ತು ನಿಜವಾಗಿ ಆ ಮೂಡ ತೆಗೆದ್ರೆ ಇದ್ದಿದ್ದೇ 90% ಅವರು ಎಲ್ಲ ಇದರಲ್ಲಿ. ಅವರಾಗಲಿ JDS ಆಗಲಿ ಅವರು ಹೈಯೆಸ್ಟ್ ಇದರಲ್ಲಿ ಇದ್ದಂಥ ಹಗರಣಗಳು. ಇದನ್ನು ಯಾಕಂದ್ರೆ ಇಷ್ಟು ವರ್ಷ ಸಿದ್ದರಾಮಯ್ಯನವರು ಒಬ್ಬ ಪ್ರಾಮಾಣಿಕದಂಥ ರಾಜಕಾರಣಿ, ಇಷ್ಟು ವರ್ಷ ಸಿದ್ದರಾಮಯ್ಯ ನಡ್ಕೊಂಡು ಬಂದಂಥ ದಾರಿ, ಯಾಕಂದರೆ ನಮ್ಮೆಲ್ಲರಿಗೂ ಒಂದು ಮಾದರಿಯಾಗಿದ್ದಂಥವ್ರ ಮೇಲೆ ಇವತ್ತು ಒಂದು ಗೋಬಿ ಕುಂದಿರಿಸುವಂಥ ಕೆಲಸ ಇವತ್ತು ಅವ್ರು ಏನು ಮಾಡ್ತಾಯಿದ್ದಾರೆ. ಇದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ನಾವು ಅದಕ್ಕೆ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಲ್ಲ. ಅವರು ಪಾದಯಾತ್ರೆ ಮಾಡ್ತಾ ಒಂದು ಮಾತು ಹೇಳ್ತಾರೆ ವಿಜಯೇಂದ್ರ ಅವರು, ನಾವು ಕೆಳಗಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಕಾಂಗ್ರೆಸ್ನವರೇ ಕೆಳಗಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ನಮ್ಮೊಳಗೆ ಇವು ಅವ್ರು ಹೇಳ್ತಿರ್ಬೋದು, ಕರೆ ನಮ್ಮೊಳಗೆ ಯಾವ ಅಂಥ ವ್ಯತ್ಯಾಸಗಳೂ ಇಲ್ಲ. ಆ ರೀತಿ ನಮ್ಮೊಳಗೆ ಯಾರ ಹತ್ರ ಆ ಭಾವನೆ ಕೂಡ ಇಲ್ಲ. ಸಿದ್ದರಾಮಯ್ಯನವರು ಎಲ್ಲರಿಗೂ ನಮ್ಮ ಲೀಡ್ರೆ, ಅದ್ರಾಗ ಪ್ರಶ್ನೆನೇ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.